ಅವನ್ನ ಬಿಡಿ. ಹರೀಶ್ ಬಂದಿದ್ದಾನೆ ಅಂತ ರಾವ್ ಸಾಹೇಬ್ರಿಗೆ ಹೇಳು. ಎಸ್ ಸರ್. ನಾನ್ ನನ್ನ ಮಾತನ್ನು ಉಳಿಸ್ಕೊಂಡಿದ್ದೀನಿ. ಈಗ ನೀನ್ ನಿನ್ ನಾಲ್ಗೆನ ಉಳಿಸ್ಕೊ. ಹೆದರ್ ಬೇಡ ಹರೀಶ್, ಈ ಭುಜಂಗ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪು ಅನ್ನಲ್ಲ. ಇದೇನು ಹರೀಶ್? ಅವರು ನಿನಗೆ. ಯಾಕೆ? ನಂಗೆ ಯಾಕೆ? ಹೊಸಬ್ರು ಯಾರಾದ್ರೂ ಬಂದ್ರೆ ಈ ರೀತಿ ಸ್ವಾಗತಿಸೋದು ಇಲ್ಲಿ ಪದ್ಧತಿ. ಹರೇ ಈವ್ನಿಂಗ್ ಸರ್. ಹೌದು, ರಾತ್ರಿ ಯಾಕೆ ನೀನು ಹರಾಜಿಗೆ ಬರ್ಲಿಲ್ಲ? ಅದು ಯಾರಿವನು? ಇವನು ಭುಜಂಗ. ನನಗ್ ಗೊತ್ತು. ಇವನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಇವತ್ತಿನಿಂದ ಗೋಪಿ ಜಾಗಕ್ಕೆ ಭುಜಂಗ ಬರ್ತಾನೆ. ಗೋಪಿ ಜಾಗದಲ್ಲಿ ಯಾಕೆ? ರಾವ್ ಸಾಹೇಬ್, ಗೋಪಿನ ನಾನು ಕೊಂದು ಬಿಟ್ಟೆ. ಗೋಪಿನ ಕೊಂದು ಬಿಟ್ಟಿಯಾ? ಹೌದು. ಯಾಕೆ? ಅವನು ನಂಬಿಕೆ ದ್ರೋಹ ಮಾಡ್ದ. ನಂಬಿಕೆ ದ್ರೋಹ ಏನ್ ಮಾಡ್ದ? ರಾವ್ ಸಾಹೇಬ್, ಅದು ನಾನು ಹೇಗೆ ಹೇಳಿ? ರಾವ್ ಸಾಹೇಬ್ರೆ, ನನ್ಗೆ ಅವಕಾಶ ಕೊಟ್ರೆ ನಾನು 2 ಮಾತಿನಲ್ಲಿ ಹೇಳ್ಬಿಡ್ತೀನಿ. ಭುಜಂಗ, ನೀನ್ ಸುಮ್ನಿರು. ಅವನ್ ಏನ್ ಹೇಳ್ತಾನೋ ಹೇಳಿ ಬಿಡು. ಹೇಳು. ಹರೀಶ್, ನಿನಗೆ ಕೇಳಿಸ್ಕೊಳಕ್ ಇಷ್ಟ ಅಡ್ಡ ಸುಮ್ಮನಿದ್ಬಿಡು. ಸ್ವಲ್ಪ ದಯಮಾಡ್ತೀವಿ ಈ ಕಡೆ. ರಾವ್ ಸಾಹೇಬ್ರೆ, ಹಾವಿಗೆ ಹಾಲು ಎರೆದ್ರೇನು, ಕಚ್ಚೋದೆ ಅದ್ರ ಹುಟ್ಟುಗುಣ ತಾನೆ. ಅವನಿದಾನಲ್ಲ, ಅವನ ಹರೀಶ ಮಹಾದ್ರೋಹಿ, ಸೀಕ್ರೆಟ್ ಬಾಂಬು. ಯಾವಾಗ ಹ್ಯಾಗ್ ಸಿಡಿತಾನೆ ಅನ್ನೋದೇ ಗೊತ್ತಾಗಲ್ಲ. ನಿಮ್ಮ ಅರಮನೆ ಸುಳಿಯು ಪೊಲೀಸ್ನವ್ರಿಗೆ ಗೊತ್ತಾಗೋಗ್ಬಿಟ್ಟಿದೆ. ನಾನ್ ಇಲ್ದೆ ಹೋಗಿದ್ರೆ ಇಷ್ಟೊತ್ತಿಗೆ ಮುಚ್ಚಿ ಹಾಕ್ಬಿಡ್ತಿದ್ರು ರಾವ್ ಸಾಹೇಬ್ರೆ. ಗೋಪಿ CID ಪೊಲೀಸ್ ಸೂಪರ್ಡೆಂಟು. ಅವನ್ ನಮ್ಮೋನಲ್ಲ, ಅವನ್ ನಂಬೇಡ ಕಣ ಮುಟ್ಟಾಳ ಅಂತ ನಾನು ಹರೀಶಿಗೆ ಪಡ್ಕೊಂಡೆ. ಅವನ ವೀರಾವೇಶ ತಗೊಂಡು ಅವ್ನು ಕೊಂದೇ ಬಿಡ್ತೀನಿ ಅಂತ ಹೊರಟ. ಇವನ್ ಅದ್ ಏನ್ ಮಾಡ್ತಾನೋ ನೋಡೋಣ ಅಂತ ನಾನು ಅವನ ಹಿಂದೆನೇ ಹೋದೆ. ರಾವ್ ಸಾಹೇಬ್ರೆ, ಇಬ್ರು ಸಿಕ್ಕಾಪಟ್ಟೆ ಹೊಡೆದಾಡಿದ್ರು. ಆಮೇಲೆ ಒಬ್ರನ್ನೊಬ್ರು ತಬ್ಕೊಂಡು ಕೇಕೆ ಹಾಕೊಂಡು ನಗೋದ. ಹೌದು, ನಾನೇ ಕಣ್ಣಾರೆ ನೋಡ್ದೆ. ಗೋಪಿ ಎಲ್ಲಿದ್ದಾನೆ? ಇಲ್ಲೇ ಇದ್ದಾನೆ. ಇದೇ ವಿಚಾರಕ್ಕೆ ಗೋವಾಕ್ ಬಂದಿರೋ ಕರ್ನಾಟಕ ಪೊಲೀಸ್ ಕಮಿಷನರ್ ಎದುರು ಕೂತ್ಕೊಂಡು ಇದ್ದಾನೆ. ನೋಡಿ, ಯಾವ್ದಕ್ಕೂ ಯೋಚನೆ ಮಾಡಬೇಡಿ. ನನ್ನ ಅಪ್ಪಣೆ ಇಲ್ದೆ ಯಾರು ಒಂದ್ ಹೆಜ್ಜೆ ಮುಂದಿಡೋಕಾಗಲ್ಲ. ಆ ಗೋಪಿ ತಾಯಿ ಈಗ ನನ್ನ ಹಿಡಿತದಲ್ಲಿದ್ದಾಳೆ. ಎಲ್ಲಿದ್ದಾಳ? ಯಾರಿಗೂ ಅನುಮಾನ ಬರದೇ ಇರೋ ಜಾಗದಲ್ಲಿ. ನನ್ನ ಹತ್ರ ಹೇಳು. ಸಮಯ ಬರ್ಲಿ ಹೇಳ್ತೀನಿ. ಯಾವಾಗ ಬರುತ್ತೆ ಆ ಸಮಯ? ಮೊದಲು ಆ ನರಿ ಜಾತಿ ಹರೀಶನ್ ವಿಚಾರಿಸ್ಕೊಳ್ಳಿ, ಆಮೇಲೆ ಅದೇ ಬರುತ್ತೆ. ತಾಯಿ, ಕಟ್ಟ ಹಾಕ್ರೋ ಹರೀಶನ. ಭುಜಂಗ ಹೇಳಿದಕ್ಕೆ ಏನ್ ಹೇಳ್ತೀಯಾ? ರಾವ್ ಸಾಹೇಬ್, ಈ ಮುದಿ ಗೂಬೆ ನಿಮ್ ಕಿವಿಯಲ್ಲಿ ಏನ್ ಹೇಳ್ದ ನನಗಂತೂ ಗೊತ್ತಿಲ್ಲ. ಆದ್ರೆ ಈ ಮನೆ ಹಾಳನ್ ಮಾತು ಮಾತ್ರ ನಂಬೇಡಿ. ಇವನು ಮನೆ ಹಾಳ ಅಂದ್ಮೇಲೆ ನನ್ನ ಮನೆ ಹಾಳು ಮಾಡಕ್ ಇವನು ಇಲ್ಲಿ ಕರ್ಕೊಂಡ್ ಬಂದಿಯೇನೋ? ತಾರಾಗಿ ಮನೆ ದಾರಿ ತೋರಿಸಿದವ್ರು ಯಾರು? ಯಾರೋ ನನ್ನ ಬೆನ್ನಿಗೆ ಚೂರಿ ಹಾಕೋಕ್ ನೋಡ್ತಾ ಇದ್ದಾರೆ. ಯಾರವರು? ಯಾರವರು? ರಾವ್ ಸಾಹೇಬ್, ರಾವ್ ಸಾಹೇಬ್ಗೆ ಬಗ್ಗೆ ನನ್ನ ವಿರುದ್ಧ ಗೋಪಿ ಜೊತೆ ಸೇರ್ಕೊಂಡು ಏನೋ ಒಳಸಂಚು ಮಾಡ್ತಾ ಇದೀಯಾ? ಬಾಯಿ ಬಿಡ್ಲಿಲ್ಲ, ನಿನ್ನ ಮೈ ಮಾಂಸನೆಲ್ಲ ತುಂಡು ತುಂಡು ಮಾಡಿ ಬೀದಿ ನಾಯಿಗಳಿಗೆ ಹಾಕ್ತೀನಿ. ಸಾಹೇಬ್, ಅವಸರ ಪಡಬೇಡಿ ರಾವ್ ಸಾಹೇಬ್, ಸ್ವಲ್ಪ ತಾಳಿ. ಹರೀಶ ನನ್ನ ಜೊತೆ ಸೇರ್ಕೊಂಡು ಒಳಸಂಚು ಮಾಡಿದ್ದು ನಿಜ. ಆದ್ರೆ ನಿಮಗೆ ಎದುರಾಗಲ್ಲ, ನಿಮ್ಮ ಶತ್ರುಗಳಿಗೆ ಎದುರಾಗಿ ಅವ್ರ ಗುಟ್ಟನ್ನ ರಟ್ ಮಾಡೋದಕ್ಕೋಸ್ಕರ. ರಾವ್ ಸಾಹೇಬ್, ಈಗಾಗಲೇ ನಾನು CID ಪೊಲೀಸ್ ಆಫೀಸರ್ ಅಂತ ಭುಜಂಗ ನಿಮಗೆ ಹೇಳಿರ್ಬೇಕಲ್ಲ. ನಿಜವಾದ ಪೊಲೀಸ್ ಆಫೀಸರ್ ಯಾರು ಅಂತ ಅವನಿಂದಾನೇ ನಿಮಗ್ ಗೊತ್ತಾಗತ್ತೆ. ಅಪ್ಪ ಭುಜಂಗ, ಬೆಂಗಳೂರು ಪೊಲೀಸ್ ಸ್ಟೇಷನ್ ಲಾಕಪ್ ನಲ್ಲಿ ಯಾರ ಜೊತೆನಲ್ಲಪ್ಪ ಇದ್ದೆ ನೀನು? ನಿನ್ ಜೊತೆಲೇ ಇದ್ದೆ ಕಣಪ್ಪ. ಅಲ್ಲಿ ನಾನೇನಪ್ಪ ಮಾಡ್ತಾ ಇದ್ದೆ? ಕಂಬಿ ಕತ್ತರಿಸ್ಬಿಟ್ಟು ಬೇರೆ ಕಿತ್ತಲ್ಲಪ್ಪ. ಕೇಳಿದ್ರ ರಾವ್ ಸಾಹೇಬ್, ಪೊಲೀಸ್ ಆಫೀಸರ್ ಲಾಕಪ್ ನಲ್ಲಿ ಇರ್ತಾನ, ಕಂಬಿ ಕತ್ತರಿಸಿ ಪೇರಿ ಕೀಳ್ತಾನ. ಏನಪ್ಪ, ಲಾಕಪ್ ನಲ್ಲಿ ಕಂಬಿ ಕತ್ತರಿಸಿ ಓಡೋದವನು ನಾನ್ ಪೊಲೀಸ್ ಆಫೀಸರ್ ಆಗ್ತೀನ? ಹೇಳ. ತಾಳಪ್ಪ, ಯೋಚನೆ ಮಾಡ್ತೀನಿ. ಮಾಡು ಮಾಡು, ಒಂದ್ ಅರ್ಧ ಗಂಟೆ ಯೋಚನೆ ಮಾಡು. ಪೇದ ಮುಂಡೆದೆ. ರಾವ್ ಸಾಹೇಬ್, ಆನೆ ಗಾತ್ರ ಮೈ ಇದ್ರೆ ಪ್ರಯೋಜನ ಇಲ್ಲ, ಕತ್ತೆ ಗಾತ್ರ ಗಂಟ್ಲಿದ್ರೆ ಪ್ರಯೋಜನ ಇಲ್ಲ, ಸಾಸಿವೆ ಕಾಳು ಗಾತ್ರ ಬುದ್ಧಿ ಬೇಡ. ಈ ನಿಮ್ಮ ಬಾಡಿ ಗಾರ್ಡ್ಸು ನಿಮ್ಮ ಬಾಡಿನ ಮಾತ್ರ ಕಾಯ್ತಾ ಇದ್ದಾರೋ ಹೊರತು ನಾಳೆ ನಿಮ್ಮ ಕೈಗೆ ಬೇಡಿ ಬೀಳುತ್ತೆ ಅನ್ನೋ ಐಡಿಯಾ ಏನಾದ್ರೂ ಅವ್ರಿಗಿದೆಯಾ? ಅಥವಾ ಹೊರಗಡೆ ಏನೇನು ವಿದ್ಯಮಾನಗಳು ನಡೀತಾ ಇವೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆಯಾ? ಇಲ್ಲ, ನಾನು ಹೇಳ್ತೀನಿ. ಜಾನಕಿರಾಮ, ಕರ್ಕಂಬಾರವನ್ನ.
ಇದಾನಲ್ಲ ಜಾನಕಿರಾಮ್ ಅಂತ ನಮ್ಮ ಕ್ಲಬ್ನಲ್ಲಿರೋನು, ನಮ್ಮ ಸಹಾಯಕ್ಕೆ ಒದಗುವಂತ. ಇನ್ನು ಇವರ ಪರಿಚಯ ನಮ್ಮ ಭುಜಂಗ ಮಾಡ್ಕೊಡ್ತಾನೆ. ಅಪ್ಪ ಭುಜಂಗ. ಯಾರಪ್ಪ ಅವರು? ಯಾರು? ಅದಪ್ಪಿಗಿರೋರು. ಬೆಂಗಳೂರು ಕಮಿಷನರು. ಕಾರ್ಪೊರೇಷನ್ ಕಮಿಷನರ? ಅರೆ ಪೊಲೀಸ್ ಕಮಿಷನರ್. ಅವ್ರು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಅಯ್ಯೋ ನನ್ ಕೇಳಿದ್ರೆ ನಾನೇನ್ ಹೇಳಿ? ಇನ್ಯಾರನ್ನ ಕೇಳ್ಬೇಕು ಕತ್ತೆ ಮಗನೇ? ನಿಮ್ಮ ಅಪ್ಪನ್ನ ಕೇಳ್ಬೇಕು. ಅವ್ರಿಗೆ ಏನ್ ಮಾಡ್ತಾ ಇದಾರೆ ಅಂತ ರಾವ್ ಸಾಹೇಬ್ರು ಕೇಳ್ತಾ ಇದಾರೆ. ಹೇಳು, ಹೊಗಳು. ನೀನ್ ಯಾವ ಯಾವ ಸೀಮೆ ರಾವ್ ಸಾಹೇಬ್ರಲ್ಲೇ? ಹೊಟ್ಟೆ ಅಂದ್ರೆ ಹಲ್ಲೆಲ್ಲ ಉದುರು ಹೋಗ್ಬೇಕು ಮಗನೇ. ನೋಡಿದ್ರ ಕಾಳಬಡ್ಡಿ ಮಗ ಹೇಗೆ ಪರದಾಡ್ತಾ ಇದ್ದಾನೆ. ರಾವ್ ಸಾಹೇಬ್, ಬೆಂಗಳೂರಿಂದ ಗೋವಾಕ್ ಬಂದಿರೋ ಈ ಪೊಲೀಸ್ ಕಮಿಷನರು ಈ ಬಂಗ್ಲೆ ಗಾರ್ಡನ್ ಅಲ್ಲಿ ಬಚ್ಚಿಟ್ಕೊಂಡು ರೇಡಿಯೋ ಕೇಳ್ತಾ ಇದ್ರು. ರೇಡಿಯೋ ಎಲ್ಲ ಬಡ್ಡಿ ಮಗನೇ, ಅವನಿಗೆ ರೇಡಿಯೋ ಕೇಳಕ್ ಬೇರೆ ಜಾಗ ಸಿಗ್ಲಿಲ್ವಾ? ಅದಕ್ಕೆ ನಾನು ಹೇಳಿದ್ದು ತಲೆನಲ್ಲಿ ಮನುಷ್ಯನಿಗೆ ಸಾಸಿವೆ ಕಾಳನಷ್ಟಾದ್ರೂ ಬುದ್ಧಿ ಇರಬೇಕು ಅಂತ. ರಾವ್ ಸಾಹೇಬ್ ಅವ್ರು ಕೇಳ್ತಾ ಇದ್ದಿದ್ದು ಆಲ್ ಇಂಡಿಯಾ ರೇಡಿಯೋನಲ್ಲ, ಈ ಬಂಗ್ಲೆ ಒಳಗೆ ನಡೀತಾ ಇರೋ ಮಹಾಭಾರತನ. ಏ ಜಾನಕಿರಾಮ, ತಗೊಂಬರ ರೇಡಿಯೋನ. ನೋಡಿದ್ರ ರಾವ್ ಸಾಹೇಬ್, ಈ ರೇಡಿಯೋದಿಂದ ಅವ್ರು ಕೇಳ್ತಾ ಇದ್ದಿದ್ದು. ಹೌದು, ನಾವು ಇಲ್ಲಿ ಮಾತಾಡಿದ್ದನ್ನ ಈ ರೇಡಿಯೋಲಿ ಹ್ಯಾಕ್ ಕೇಳಕ್ ಸಾಧ್ಯ? ಯಾ ಬೆಂಗಳೂರು ಕಮಿಷನರ್, ಏನಿದ್ರೆ ಮರ್ಮ? ಮರ್ಮ ಏನು ಬಂತು? ಅವನು ಬಂದು ನಿಮ್ ಕೈನಲ್ಲಿ ಸಿಕ್ಕಾಕೊಂಡಿದ್ದ ನೋಡಿ, ಅದು ಅವನ ಕರ್ಮ. ಮಿಸ್ಟರ್ ಕಮಿಷನರ್, ರಾವ್ ಸಾಹೇಬ್ರು ಕೇಳ್ತಾ ಇದ್ರೆ ಏನಿದ್ರು ಮರ್ಮ ಅಂತ. ಏನು? ನಾನು ಹೇಳಲ್ಲ. ನೀನು ಹೇಳ್ಬೇಕು, ನಿಮ್ಮ ಅಪ್ಪನೂ ಹೇಳ್ಬೇಕಿಲ್ಲ ಬಂದ ಮೇಲೆ. ಹೇಳಲೇ, ಏನಾದ್ರ ಮರ್ಮ? ಒಂದು ಚಿಕ್ಕ ಮೈಕ್ರೋಫೋನ್. ಮೈಕ್ರೋಫೋನ್ ಎಲ್ಲಿದೆ? ಮೈಕ್ರೋಫೋನ್ ಭುಜಂಗನ ಜೇಬ್ನಲ್ಲಿ. ಭುಜಂಗನ ಜೋಬ್ನಲ್ಲಿ? ಹುಡ್ಕೋ ಒಂದು ಜಾಬ್ನ. ಮೈಕ್ ಎಲ್ಲಿಟ್ಟಿದ್ದಾನೆ ಅಂತ ಹೇಳಕ್ಕಾಗಲ್ಲ ಕೊರ್ಮ. ನೀನೇ ಒಂದ್ ದೊಡ್ಡ ಮೈಕ್ರೋಫೋನು, ನಿನ್ ಜೋಬ್ನಲ್ಲಿ ಇದೊಂದು ಚಿಕ್ಕ ಮೈಕ್ರೋಫೋನ್. ಅದು ಸ್ಮಗಲ್ಡ್. ರಾವ್ ಸಾಹೇಬ್ರೆ, ಇದೇನಿದು ಮಾಯಾ ಬಜಾರು? ಅಣ್ಣ, ಇದು ಮಾಯಾ ಬಜಾರ್ ಅಲ್ಲ, ಬೊಂಬು ಬಜಾರ್. ಎಲ್ಲ ಖದೀಮನ ಮಗನೇ, ಮೋಸ, ಭಾರಿ ಮೋಸ, ಮೋಸ. ಈ ಮೈಕ್ರೋಫೋನ್ ನನ್ ಜೇಬ್ನಲ್ಲಿ ಯಾಕೆ ಬಂತು ನಂಗೆ ಗೊತ್ತಿಲ್ಲ ರಾವ್ ಸಾಹೇಬ್ರೆ. ಮುಚ್ಚ ಬಾಯ್ನ. ದನ ತಿನ್ನೋನು ಗೊಬ್ಬರದಾಣೆ ಅಂತ, ಇದೇನ್ ತರಕಾರಿ ಮಾರ್ಕೆಟ್ ಅಂತ ತಿಳ್ಕೊಂಡೆನ? ಏಯ್, ಬದನೆಕಾಯಿ ವ್ಯಾಪಾರನ ಹತ್ತಿ ನೋಡು. ನೆಚ್ಚಿನ ಹರೀಶನ. ಜಾನಕಿರಾಮ್, ಇದರಲ್ಲಿ ದೂರದಿಂದ ಮಾತಾಡು, ನಾ ಕೇಳಿಸ್ಕೊತೀನಿ. ಆಕಾಶವಾಣಿ ಬೆಂಗಳೂರು. ಈಗ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಾಡಿರುವುದಲ್ಲ ಟಿ.ಬಿ. ಶ್ರೀನಿವಾಸನ್ ಹೇಳಿಕೆ. ರಾಜನ್ ನಾಗೇಂದ್ರ ಅವರು ಯೋಚಿಸಿ ಬರೆದ ಈ ಗೀತೆಗೆ ಜಿ. ಉದಿಶಂಕರ್ ಅವರು ರಾವ್ ಸಾಹೇಬ್ರೆ, ನನ್ ಮಾತು ನಂಬಿ ನಾನ್ ನಿಮ್ಗೆ ಅನ್ಯಾಯ ಮಾಡ್ತಿಲ್ಲ. ಈ ಪೊಲೀಸ್ ಆಫೀಸರ್ ಇಬ್ರು ಸೇರ್ಕೊಂಡು ನಾಟಕ ಆಡ್ತಾ ಇದಾರೆ. ನಾಟಕ ಹರೀಶ್ ತಮ್ ಕಡೆ ಹೇಳ್ಕೊಂಡು ನನ್ ಜೇಬ್ನಲ್ಲಿ ಮೈಕ್ರಾಫೋನ್ ಹಾಕ್ಸಿದ್ದಾರೆ. ಮೈಕ್ರಾಫೋನು ಅದೇನ ಮಗನ್ನ? ಸ್ವಲ್ಪ ತಾಳಪ್ಪ, ಸುಧಾರಿಸ್ಕೋತೀನಿ. ಎಲ್ಲಿ ಕೈ ಕೊಡು. ರಾವ್ ಸಾಹೇಬ್ರೆ, ಒಂದೇ ಒಂದು ಏನಪ್ಪ ಅದು ನಿಂದು? ಒಂದೇ ಒಂದು ಅವಕಾಶ ಕೊಡಿ ರಾವ್ ಸಾಹೇಬ್ರೆ. ಒಂದು ಅವಕಾಶ ಅವನಿಗೆ ಬೇಕಂತೆ. ಏನೋ ಅದು? ನೋಡಿ, ಈ ಗೋಪಿ ಪೊಲೀಸ್ ಆಫೀಸರ್ ಅಂತ ನಾನು ಹೇಳಿದ್ದು ಸುಳ್ಳಾದ್ರೆ ನೀವ್ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ, ನಾನು ಅನುಭವಿಸ್ತೀನಿ. ಈತನ ತಾಯಿನ ಕರ್ಕೊಂಡು ಬಂದು ಬಾಯ್ ಬಿಡಿಸ್ತೀನಿ. ನಾಟಕ ಆಡ್ತೀಯ? ನಾಟಕ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ ನೋಡ್ತೀಯಾ? ನಿನ್ನ ಮೇಲೆ ನಂಬಿಕೆ ಇಲ್ಲ. ಬೇಡ ಬೇಡ, ನೋಡಿ ನಿಮ್ ಕಡೆಯವ್ರನ್ನೇ ಕಳಿಸಿ, ನಾನು ಬಾಯ್ ಬಿಡ್ತೀನಿ. ಎಲ್ಲಿಟ್ಟಿದೀಯಾ? ಅಲ್ಲಿ ಗುಡ್ಡದ ಹತ್ರ ಆಂಬುಲೆನ್ಸ್ ವ್ಯಾನ್ ನಲ್ಲಿ. ಪೀಟರ್, ಹೋಗಿ ಅವಳು ನಡ್ಕೊಂಬ. ಎಸ್ ಸರ್. ಜಾಣ ಕಣ ಬರಿ.
ಅಮ್ಮ ಹೆದರ್ಕೋಬೇಡ, ನಿನ್ನ ಮಗ ಪೊಲೀಸ್ ಆಫೀಸರು ಕೇಳಿಗಳನ್ನೆಲ್ಲ ಹಿಡಿದು ಬಿಟ್ಟಿದ್ದಾನೆ, ನಿನಗೋಸ್ಕರ ಕಾಯ್ತಾ ಇದ್ದಾನೆ. ಹೋಗಮ್ಮ, ನಿನ್ನ ಮಗನ ಹತ್ರ ಹೋಗು, ಹೋಗು. ಯಾರು ನನ್ ಮಗ? ಎಲ್ಲ ಮುದಿಗೂಬೆ, ನಿನ್ನ ಮಗ ಯಾರು ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತಿದೆ ಸ್ವಾಮಿ, ನೀವು ನನ್ನ ಸಹಾಯಕ ಜೊತೆಲಿದ್ರೆ ಹೇಳ್ತೀನಿ. ಯಾಕೆ ಕಣ್ಣೇನಾದ್ರೂ ಮಂಜ? ಇದೇನು ಸ್ವಾಮಿ ಹೇಗಂತೀರಾ? ರಾತ್ರಿ ಹೊತ್ನಲ್ಲಿ ಆಕಾಶದಲ್ಲಿರೋ ನಕ್ಷತ್ರಗಳನ್ನೆಲ್ಲ ಎಣಿಸಿ ಬಿಡಬಲ್ಲೆ. ಅಂದ್ಮೇಲೆ ಆ 2 ನಕ್ಷತ್ರಗಳ ಪೈಕಿ ನಿನ್ನ ಮಗ ಯಾರು ಅಂತ ನಿನಗೆ ಗೊತ್ತಿಲ್ವಾ? ಪಾಪ 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 ಯಾರು ಗೊತ್ತಾಗುತ್ತೆ? ರಾವ್ ಸಾಹೇಬ್ರೆ ಆಟ ಆಡ್ತಾ ಇದ್ದಾಳೆ, ಆಟ. ಸ್ವಾಮಿ, ನನಗೆ ತುಂಬಾ ಭಯವಾಗುತ್ತೆ. ಈತ ನನ್ನ ಹೆದರಿಸ್ತಾನೆ, ಹೊಡಿತಾನೆ, ಬೆನ್ ತುಂಬಾ ಬಾಸುಂಡೆ ಬರೋ ಹಾಗೆ ಹೊಡೆದಿದ್ದಾನೆ ಸ್ವಾಮಿ. ಅಯ್ಯೋ 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 ಅಯ್ಯೋ, ಕಣ್ಣೆದೆ ಬತ್ತಾಯಿಸ್ತಾ ಇದ್ದಾಳಲ್ಲಪ್ಪ. ಅಯ್ಯೋ ಅಯ್ಯೋ, ಬಾಯಿ ನಾಟಕ ಆಡ್ಬೇಡ. ನೋಡು, ನೀನ್ ಬದುಕ್ಬೇಕು ಅಂತ ಆಸೆ ಇದ್ರೆ ನಿಜ ಹೇಳು, ಇಲ್ಲದೆ ಹೋದ್ರೆ ಒದ್ದು ಸಾಯಿಸ್ಬಿಡ್ತೀನಿ. ನನ್ ಬಿಟ್ಬಿಡಪ್ಪ, ನನ್ ಬಿಟ್ಬಿಡು, ನನ್ ಮಗನ ಗುರ್ತಿಸ್ತೀನಿ, ಬಿಟ್ಬಿಡಪ್ಪ. ಇವನೇ ನನ್ನ ಮಗ. ಏನಪ್ಪ, ನಾನು ಹೇಳಿದ್ದು ಸರಿನಾ? ಮುದುಕಿ, ಅವನ್ ಕಡೆ ನೋಡಿ ಮಾತಾಡ್ತಿದ್ಯಾ ನೀನು? ನಾನು ನೋಡಿ ಹೇಳು. ಸ್ವಲ್ಪ ಮರ್ಯಾದೆಯಾಗಿ ಮಾತಾಡಪ್ಪ. ನನಗೆ ನಿನ್ನ ವಯಸ್ಸಿನ ಒಬ್ಬ ಮಗ ಇದ್ದಾನೆ. ಒಬ್ಬರಲ್ದ ಇದ್ರು ಇಬ್ರು ಇರಬಹುದು. ಇಬ್ರು? ನಿಜ ಹೇಳು, ಅವನ್ ನಿನ್ನ ಎಲ್ಲಿಂದ ಕರ್ಕೊಂಬಂದ? ಅದನ್ನ ಹೇಳಿದ್ರೆ ಅವನ್ ನನ್ನ ಸಾಯಿಸಿ ಬಿಡ್ತಾನೆ. ಅದಕ್ಕೆ ಇನ್ಯಾರ ಮಗನೋ ತೋರ್ಸ್ಬಿಟ್ರು ನಿನ್ನ ಮಗ ಅಂತ ಹೇಳ್ತಿದ್ದೀಯಾ? ನಿಜ ಹೇಳು, ಇಲ್ಲಿ ಯಾರು ಏನು ಮಾಡಲ್ಲ. ಸ್ವಾಮಿ, ನಂದೇನು ತಪ್ಪಿಲ್ಲ. ನಾನು ಬಡವಳು. ಈ ಮನುಷ್ಯ ನನಗೆ 1000 ರೂಪಾಯಿ ಕೊಟ್ಟು ನಾನು ಯಾರ ಕಡೆ ಸನ್ನೆ ಮಾಡ್ತೀನೋ ಅವನೇ ನಿನ್ ಮಗ ಅಂತ ತೋರಿಸ್ಬಿಡು ಅಂದ. ಸುಳ್ಳು, ಬರೀ ಸುಳ್ಳು, ಸಖತ್ ಸುಳ್ಳು. ಎಲ್ಲ ಕಪಿ ಬಡ್ಡಿ ಮಗನೇ. ಬಿಡೋ ಬಿಡೋ ರಾವ್ ಸಾಹೇಬ್ರೆ, ಒಂದ್ ವಿಷಯ ಬೇಡ. ಏನು? ರಾವ್ ಸಾಹೇಬ್ರೆ, ಇವಳು ನನ್ನ ಹತ್ರ 1000 ರೂಪಾಯಿ ಇಸ್ಕೊಂಡು ನಾನು ಹೇಳ್ದಾಗ ಕೇಳ್ತೀನಿ ಅಂತ ಒಪ್ಕೊಂಡ್ಮೇಲೆ ನಾನ್ ಯಾಕೆ ಅವಳು ನೋಡಿಲಿ? ಏನಮ್ಮ, ನಿನ್ ಯಾಕೆ ಇವನು ಹೊಡಿಬೇಕು? ಬೆಂಗಳೂರಿಂದ ಬೊಂಬಾಯಿವರೆಗೂ ಕರ್ಕೊಂಡು ಹೋಗ್ತೀನಿ ಅಂತ ನೆಲಮಂಗಲದಿಂದ ಗೋವಾವರೆಗೂ ಕರ್ಕೊಂಡ್ ಬಂದ. ಇಷ್ಟು ದೂರ ನಾನ್ ಬರಲ್ಲ, ನಿನ್ ಹಣನೂ ಬೇಡ ಏನು ಬೇಡ ಅಂದಿದ್ದಕ್ಕೆ ನನ್ನ ಹಿಡ್ಕೊಂಡು ಮೈಯೆಲ್ಲ ಬಾಸುಂಡೆ ಬರೋ ಹಾಗೆ ಚೆಚ್ಚಿಬಿಟ್ಟ. ಮರೆ ಹಾಳು ನನ್ನ ಮಗನೇ, ಏನ್ ಹೇಳ್ತೀಯ ಇವಳ ಮಾತಿಗೆ? ರಾವ್ ಸಾಹೇಬ್ರೆ, ನನ್ಗಿನ್ ಒಂದೇ ಒಂದು ಅವಕಾಶ ಕೊಡಿಪ್ಪ. ನೋಡಿ, ಇವಳು ಒಬ್ಬ ಪೊಲೀಸ್ ಆಫೀಸರ್ ತಾಯಿ, ಇವಳ ಗಂಡು ಹಿಂದೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ. ಇವಳು ಮಾ ಕಿಲಾಡಿ ಹೆಂಗ್ಸು. ಇವಳು ಯಾರು ಅಂತ ನಿಜ ಬಾಯ್ ಬಿಡಿಸ್ಬೇಕು ಅಂದ್ರೆ ನೋಡಿ, ನನ್ ಒಂದೇ ಒಂದು ಅವಕಾಶ ಕೊಡಿ. ಅದು ನನ್ನಿಂದ ಆಗ್ಲಿಲ್ಲ ಅಂದ್ರೆ ಈ ತಕ್ಷಣ ನನ್ ಕುತ್ತಿಗೆ ತೆಗೆದ್ಬಿಡಿ. ಆಗ್ಲಿ. ಗೋಪಿ, ಇವಳು ನಿನ್ ತಾಯಿ ಅಲ್ವಾ? ಏನೋಪ್ಪ ಅದು ಅಲ್ವಾ? ಅಲ್ಲ. ಈಗಾನು ಇಲ್ಲ, ಆಗಾನು ಇಲ್ಲ. ಯಾರಾದ್ರೂ ನನ್ ಬಿಡಿಸ್ರು. ಹರೀಶ, ಬಿಡ ಅವನ್ನ. ಅಮ್ಮ, ನಾನಮ್ಮ ಸುರೇಶು. ನಿನ್ನ ಮಗ ಸುರೇಶ್ ಅಮ್ಮ. ಕದ್ದ ಸುರೇಶ್, ಕದ್ದ ರಾಜ, ಸುರೇಶ್. ಈ ಮುದುಕಿ ಹರೀಶನ್ ತಾಯ? ಇನ್ನ ನಿಮ್ಮ ಅಜ್ಜಿನ? ಕಾಳಬಟ್ಟಿ ಮಗನೇ, ಏನು ತಿಳಿದವನ ಹಾಗೆ ನಾಟಕ ಆಡ್ತಾ ಇದೀಯ? ನಾಟಕನ? ರಾವ್ ಸಾಹೇಬ್, ಈಗ ಅರ್ಥ ಆಯ್ತಾ
ಇದು ರಹಸ್ಯವಾದ ಸ್ಥಳ. ನಿಮ್ಮ ಅಪ್ಪಣೆ ಇಲ್ಲದೆ ಒಂದು ನೊಣ ಕೂಡ ಸುಳಿಯೋ ಹಾಗಿಲ್ಲ. ಅಂಥದ್ರಲ್ಲಿ ಇಂಥ ಸ್ಥಳಕ್ಕೆ ನಿಮ್ಮನ್ನ ಒಂದು ಮಾತು ಕೇಳದೆ ಈ ಹರೀಶ ಈ ಕತ್ತೆ ಬಡ್ಡಿ ಮಗನ ಯಾತಕ್ಕೋಸ್ಕರ ಕರ್ಕೊಂಬಂದ? ಏನಾದ್ರೂ ಕಾರಣ ಇದ್ದೇ ಇರಬೇಕು. ಇರ್ಬೇಕು. ಕಾರಣ ನಾನು ಹೇಳ್ತೀನಿ ರಾವ್ ಸಾಹೇಬ್. ಈ ಭುಜಂಗ ಗೋಪಿ ಸ್ಥಾನ ನನಗ್ ಬೇಕು ಅಂತ ಆಸೆ ಪಟ್ಟ. ಸಾಧ್ಯ ಇಲ್ಲ. ನಮ್ ರಾವ್ ಸಾಹೇಬ್ರಿಗೆ ಗೋಪಿ ಕಂಡ್ರೆ ತುಂಬಾ ಇಷ್ಟ ಅಂತ ಹೇಳಿದೆ. ಅದಕ್ಕೆ ನಿನ್ ತಾಯಿ ಪ್ರಾಣ ಉಳಿಬೇಕು ಅಂತಿದ್ರೆ ನನ್ನ ಕಂಡೀಷನ್ಗೆ ಒಪ್ಕೊ ಅಂತ ಈ ನನ್ನ ಮಗ ಹೇಳ್ದ. ರಾವ್ ಸಾಹೇಬ್ರೆ, ಇವರೆಲ್ಲ ಪಟ್ಟಿಗ್ರು ಮಹಾಪಟ್ಟಿಗ್ರು, ಇವ್ರ ಮಾತು ನಂಬೇಡ್ರಪ್ಪ, ನಂಬೇಡ್ರಪ್ಪ. ಈಗ ಹೇಳು. ರಾವ್ ಸಾಹೇಬ್, ನಾನ್ ನಿಮ್ ಉಪ್ಪು ತಿಂದವನು, ನಿಮ್ ಯಾವತ್ತೂ ಮೋಸ ಮಾಡಿದವನಲ್ಲ. ಈ ಭುಜಂಗ ಪೊಲೀಸ್ನವ್ರ ಕಡೆ ಸೇರಿದ ನಂತರ ನನ್ ಖಂಡಿತ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ನನ್ ತಾಯಿ ಪ್ರಾಣ ಹೋದ್ರು ಹೋಗ್ಲಿ ಅಂತ ಸುಮ್ನಿರ್ತಿದ್ದೆ ಹೊರತು ಈ ಪಾಪಿನ ಇಲ್ಲಿ ಕರ್ಕೊಂಡೇ ಬರ್ತಿರ್ಲಿಲ್ಲ. ಗುಡ್, ವೆರಿ ಗುಡ್. ರಾವ್ ಸಾಹೇಬ್, ಈಕೆ ವಿಚಾರ ಮುಗಿತಲ್ಲ. ಈಗ ಈ ಪೊಲೀಸ್ ಕಮಿಷನರು ಭುಜಂಗ ಹ್ಯಾಕ್ ಜೊತೆ ಆದ್ರು ಇದನ್ನ ನಾನು ಬಾಯ್ ಬಿಡಿಸ್ಲಾ? ಬಿಡಿಸು. ಕಮಿಷನರ್, ಪೊಲೀಸ್ ಕಸ್ಟಡಿಯಲ್ಲಿ ಭುಜಂಗ ಇಲ್ಲಿಗೆ ಹೇಗೆ ಬಂದ? ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೇಗೆ ಬಾಯ್ ಬಿಡಿಸ್ಬೇಕು ಅಂತ ನನಗೆ ಗೊತ್ತಿದೆ ಮಗನೇ. ಲಾಕಪ್ ನಲ್ಲಿದ್ದ ಭುಜಂಗನಿಗೆ ನೀನೇನ್ ಹೇಳಿದೆ? ರಾವ್ ಸಾಹೇಬ್ರ ಬಂಗ್ಲೆ ಎಲ್ಲಿದ್ದ ತೋರ್ಸು, ನಿನ್ನ ಬಿಟ್ಬಿಡ್ತೀನಿ ಅಂತ ತಾನೆ? ನಿನಗ ಬದುಕಬೇಕು ಅನ್ನೋ ಆಸೆ ಇದ್ರೆ ನಿಜಾನ ಒಪ್ಕೊಂಡ್ಬಿಡು. ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ನಿನ್ನ ತಿಥಿ ಆಗಿ ಹೋಗುತ್ತೆ. ಏನ್ ಹೇಳ್ತೀಯ? ಹೌದು, ನಾನೇನೋ ಕೇಳಿದೆ. ಆದ್ರೆ ಈ ಪಾಪಿ ಭುಜಂಗನಿಗೆ ರಾವ್ ಸಾಹೇಬ್ ಇದ್ದ ಜಾಗನೇ ಗೊತ್ತಿರ್ಲಿಲ್ವಲ್ಲ, ನಾನೇನ್ ಮಾಡ್ಲಿ? ಅದಕ್ಕೆ ನೀನು ಭುಜಂಗ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡಿ ಹರೀಶನ್ ತಾಯಿನ ಕಿಡ್ನಾಪ್ ಮಾಡಿದೆ. ಹರೀಶನ್ನ ದಾರಿ ತೋರಿಸುವಂತ ಹೆದರಿಸಿ ನೀವಿಬ್ರು ಈ ಬಂಗ್ಲೆ ಒಳಗೆ ನುಗ್ಗು ಬಿಟ್ರಿ. ಅಲ್ಲೇನಪ್ಪ? ಹೌದೇನಪ್ಪ? ಹೌದು. ಇಷ್ಟೆಲ್ಲ ರಂಪ ಆದ್ಮೇಲೆ ನಾವು ಈ ಜಾಗದಲ್ಲಿ ಇರೋದು ಮರ್ಯಾದೆ ಅಲ್ಲ. ಮರ್ಯಾದೆ ಅಲ್ಲ, ಅದು ಗೌರವನೂ ಅಲ್ಲ. ಹೌದೌದು. ಜಾನಕಿರಾಮ್, ಪೇಪರ್ ಪೆನ್ನು ತೊಂಬರ. ಎಸ್ ಸರ್. ಜೈ ಕಮಿಷನರ್, ಗೋವಾದ ಕಮಿಷನರ್ಗೆ ನೀನೊಂದು ಲೆಟರ್ ಬರ್ಕೊಡ್ಬೇಕು. ಏನಂತ? ಗೋವಾದ ಪೂರ ಧರ್ಮರಾಜನ ಪರಿವಾರ ತುಂಬಿಕೊಂಡಿರೋದ್ರಿಂದ ನಾನು ಧರ್ಮರಾಜನ ಉಪಾಯವಾಗಿ ಅರೆಸ್ಟ್ ಮಾಡಿ ರಹಸ್ಯವಾಗಿ ಕರ್ನಾಟಕ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರಿಂದ ನೀವು ಅವನ್ನ ಹಿಡಿಯೋ ಪ್ರಯತ್ನ ತಕ್ಷಣ ನಿಲ್ಲಿಸ್ಬಿಡಿ ಅಂತ ಬರ್ಕೊಡು. ನಾನು ಬರೆಯಲ್ಲ. ಬರೆಯೋದಿಲ್ಲ ಅಂದ್ರೆ ನಿನ್ನ ಡೆತ್ ಸರ್ಟಿಫಿಕೇಟ್ ನಾನು ಬರೀಬೇಕಾಗುತ್ತೆ. ಬರೆಯಮ್ಮ, ಬಾಯಿ ಮುಚ್ಕೊಂಡು. ಬರೀತಾನೆ. ಅವನಿಗೂ ಬದುಕಬೇಕು ಅನ್ನೋ ಆಸೆ ಇದೆ ನೋಡಿ. ಬರಿಯಪ್ಪ, ಬರೀ. ಬಹದ್ದೂರ್, ಆ ಕುಂಟ ಧರ್ಮರಾಜನ್ನು ಅವನ ಮಗಳನ್ನ ಹೇಳ್ಕೊಂಬ. ಎಸ್ ಸರ್. ಥ್ಯಾಂಕ್ ಯು ಕಮಿಷನರ್. ಶೇರ್ಸಿಂಗ್. ಎಸ್ ಸರ್. ಈ ಲೆಟರ್ ಇವತ್ತೇ ಗೋವಾದ ಪೊಲೀಸ್ ಕಮಿಷನರ್ ಕೈಗೆ ಸೇರ್ಬೇಕು. ಓಕೆ ಸರ್. ಜೋಪಾನಪ್ಪ. ಓಕೆ ಸರ್. ದಯಮಾಡಿಸಿ ರಾವ್ ಬಹದ್ದೂರ್ ಧರ್ಮರಾಜ್ರವರೇ. ನಿಧಾನ. ಇವರಿಬ್ರು ಶೂಟ್ ಮಾಡ್ರೋ. ನಿಲ್ಸಿ. ಏನ್ ರಾವ್ ಸಾಹೇಬ್ರೇನು ಮತ್ತೆ ಹಳೆ ಕೆಲಸ ಕೇಳ್ದು ಬಿಟ್ರಲ್ಲ? ಎಲ್ಲಾದ್ರೂ ಉಂಟಾ? ಬನ್ನಿ ಜಾನಕಿರಾಮ, ಇಲ್ಲಿ ಬಾಪ. ನಾನು ಹೇಳೋದು, ಈ ಪೊಲೀಸ್ ಕಮಿಷನರ್ ಜೊತೆ ಅಪ್ಪ ಮಗಳಿಬ್ರು ಸೇರಿಸಿ ಒಂದು ಜೀಪ್ನಲ್ಲಿ ಕೂರಿಸಿ ಇಲ್ಲಿಂದ ಕಳಿಸಿ ಯಾವ್ದಾದ್ರೂ ಒಂದು ಆಳವಾದ ಕೊರಕಲ್ನಲ್ಲಿ ಜೀಪನ್ನ ನೂಕಿಸ್ಬಿಡೋದು. ನೋಡೋದವ್ರ ಕಣ್ಣಿಗೆ ಈ 3 ಜನನು ಕ್ಲೋಸು. ನಿಮ್ಮ ಮೇಲಿರೋ ಪೊಲೀಸ್ ಕೇಸು ಕ್ಲೋಸ್. ಏನ್ ಐಡಿಯಾ ನಿಂದು? ಜಾನಕಿರಾಮ, ಸಲೀಸಾಗಿ ಕೆಲಸ ಮುಗಿಸ್ಬೇಕಪ್ಪ, ಇದರಿಂದ ನನಗೆ ಬಹಳ ಅನುಕೂಲ ಇದೆ. ಎಸ್ ಸರ್. ಅಣ್ಣ ಧರ್ಮರಾಜ್ರವರೇ, ನೀವ್ ಈ ಅರಮನೆಯಲ್ಲಿ ಕೂತು ಬಹಳ ಬೇಸರ ಆಗಿರ್ಬೇಕಲ್ಲ. ಅದಕ್ಕೆ ನಿಮ್ಮನ್ನ ವನವಿಹಾರ ಕಳಿಸ್ತಾ ಇದ್ದೀನಿ. ಸಂತೋಷವಾಗಿ ಸುತ್ಕೊಂಡು ಬನ್ನಿ. ಜಾನಕಿರಾಮ, ಹುಷಾರ ಕರ್ಕೊಂಡು ಹೋಗಪ್ಪ. ಅದ್ ನನ್ ಕರ್ತವ್ಯ. ದಯಮಾಡಿಸಿ. ಗೋಪಿ, ಈ ಭುಜಂಗನ್ನ ಯಾವ ರೀತಿ ರವಾನೆ ಮಾಡೋಣ? ರಾವ್ ಸಾಹೇಬ್, ಇವನು ಸಾಧಾರಣ ಆಸಾಮಿ ಅಲ್ಲ. ಇವನೊಂಥರ ರಕ್ತ ಬೀಜಾಸುರ ಇದ್ದ ಹಾಗೆ. ಇವನಿಗೆ ಹೆಚ್ಚಿಗೆ ಟೈಮ್ ಕೊಟ್ಟಷ್ಟು ಶಕ್ತಿ ಬೆಳಿತಾನೆ ಹೋಗುತ್ತೆ. ಆದ್ರಿಂದ ಇವನು ಒಂದೇ ಏಟಿಗೆ ಮಲಗಸ ಬಿಡಬೇಕು. ಹೌದು.
ಇನ್ನೊಂದು ಅವಕಾಶನಾ? ಆಲ್ ರೈಟ್. ಸಾಹೇಬ್ರೆ, ನಾನೊಂದು ಚಿಕ್ಕ ತಪ್ಪು ಮಾಡಿಬಿಟ್ಟೆ. ಅದಕ್ಕೆ ಕಥೆಯೆಲ್ಲ ಬಕಾರಾಬಾತ್ ಆಗೋಯ್ತು. ನೋಡಿ, ನಿಮಗೆ ನಿಜ ಏನು ಅಂತ ಗೊತ್ತಾಗುತ್ತೆ. ನನಗೆ ಒಂದೇ ಒಂದು ಅವಕಾಶ ಕೊಡಿಪಾ. ಏನೋ ಅದು? ನೋಡಿ, ನನಗೆ ಜಾಗ ಆಗ ಬರ್ತಾ ಇಲ್ಲ. ಸ್ವಲ್ಪ ಆ ಕಡೆ ಸ್ವಲ್ಪ. ನೋಡ್ಕೆ, ಇವನ್ ನಿನ್ನ ಮಗ ಅಲ್ಲ ತಾನೇ? ಗೋಪಿ, ನಾನು ಅವನ ಕಡೆ ಅವಕಾಶ ಕೊಟ್ಟಿದ್ದೀನಿ. ಸುಮ್ಮನೆ ನಿಂತ್ಕೋ. ಇಟ್ಟು ಹಳಸಿತ್ತು ನಾಯಿ ಹಸ್ತಿತ್ತು ಅಂದ ಹಾಗೆ ನಿನಗೂ ಒಂದು ಕಾಲ ಬಂದಿದೆ ಮಗನೇ. ಜಮಾಯಿಸು. ಏನ್ ಹೇಳ್ತೀಯೋ ಮರಿ? ನೀನೇ ಹೇಳೋ ಅಮ್ಮ ಕುರಿ. ಇವನ್ ನಿನ್ನ ಮಗ ಅಲ್ಲ? ನಿನ್ನ ಮಗ ಅಲ್ಲ ಅಂದ್ಮೇಲೆ ಇವನೇ ಯಾಕೆ ಬದುಕಿರ್ಬೇಕು? ಅಯ್ಯೋ ಪಾಪಿ, ಚಂಡಾಲ, ನನ್ ಮಗನ್ ಬಿಡಮ್ಮ ಅವನ್ನ. ರಾವ್ ಸಾಹೇಬ್ರೆ, ಗೋಪಿ ಇವಳ ಮಗನೇ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಹರೀಶ, ಇಷ್ಟು ವರ್ಷ ನಿನ್ನ ಸಾಕಿ ಸಲಹಿದ್ದಕ್ಕೆ ಇದೇ ಏನೋ ನೀನು ಕೊಡೋ ಪ್ರತಿಫಲ? ರಾವ್ ಸಾಹೇಬ್, ಇಷ್ಟು ವರ್ಷ ನಿಮ್ಗೋಸ್ಕರ ಅಯೋಗ್ಯವಾದ ಕೆಲಸ ಮಾಡಿದೆ. ಇವತ್ತಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬಾರ್ದ? ರಾವ್ ಸಾಹೇಬ, ರಾವ್ ಸಾಹೇಬ್, ಇದು ನನ್ನ ತಾಯಿಗೆ ಕಣ್ಣೀರ್ ಹಾಕ್ಸಿದ್ದಕ್ಕೆ. ಇದು ನಮ್ಮ ತಂದೆನ ಕೊಲೆ ಮಾಡಿದ್ದಕ್ಕೆ. ರೈಟ್.
ಮಹಾರಾಜ್ ಎಲ್ಲಿಗೆ ಹೊಡ್ತಿದ್ಯಾ? ಬಂಗ್ಲೆ ಸುತ್ತ ಪೊಲೀಸ್ ಕಾವಲಿದೆ. ಇನ್ಮೇಲೆ ಈ ನಾಟ ಏನೂ ನಡೆಯಲ್ಲ. ಜಾನಕಿರಾಮ್, ಎಸ್ ಸರ್, ಇವನ್ನೆಲ್ಲ ಹೇಳ್ಕೊಡೋದು. ಹಾ, ಕಂದ. ಸುರೇಶ್, ನೀನಿನ್ನು ಬದುಕಿರ್ತೀಯ. ಈ ಜನ್ಮದಲ್ಲಿ ನಾನ್ ಪುನಃ ನೀನ್ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ ಕಂದ. ನಾನು ಅಂದ್ಕೊಂಡಿರ್ಲಿಲ್ಲ ಅಮ್ಮ. ವಿಚಿತ್ರ ಏನಪ್ಪಾ ಅಂದ್ರೆ ಇವನನ್ನ ಈ ಸ್ಥಳದಲ್ಲಿ ನೋಡ್ತೀನಿ ಅಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರ್ಲಿಲ್ಲ. ನಾವು ನೆನ್ಸೋದೇ ಒಂದು, ಅದಾಗೋದೇ ಮತ್ತೊಂದು. ಅವತ್ತೇ ನಾನು ಹೇಳಿಲ್ವೇನಪ್ಪ, ಇದು ಅಪೂರ್ವ ಸಂಗಮ ಅಂತ. ಅಲ್ವೇ ಅತ್ತಿಗೆ? ಹೌದು, ಇದು ಅಪೂರ್ವ ಸಂಗಮ, ಅಪೂರ್ವ ಸಂಗಮ.